ನೋಡ. ಹೌದಾ? ಇದೆಂಗೆ? ಅದಾ ನೋಡಲ್ಲಿ ಸ್ಪ್ಯಾನರ್ ಇದೆ, ಇಟ್ಕೊಂಡು ವರ್ಕೌಟ್ ಮಾಡು. ಇವತ್ತೇನೇ ಆಗ್ಲಿ ಪ್ರಪೋಸ್ ಮಾಡೋದೇ ಒಟ್ಟಿಗೆ ಹಾಕೊಳ್ಳೋದೆ. ನೋಡಪ್ಪ ವಿದ್ಯಾರ್ಥಿ, ಇದೆಲ್ಲ ತಪ್ಪು, ಮಹಾಪಾಪ. ನಿನ್ನಂತದ ಗುರುಜಿ, ನನ್ಗೆ ಅವಳು ಬೇಕೇ ಬೇಕು. ಲೋ ಬೇಡ ಬಿಡು, ಅವಳು ಬೇರೆ EC ಕ್ಲಾಸ್ ಸ್ಟೂಡೆಂಟ್, ಕೈ ಕಾಲು ಮುಡ್ದಾಕ್ತಾರ ಅಷ್ಟೇ. ನಾನು ಬರಲ್ಲಪ್ಪ. ನೀವೆಲ್ಲ ಮೆಕ್ಯಾನಿಕಲ್ ಅಲ್ಲಿ ಇರೋದೇ ವೇಸ್ಟು. ನೀವು ಯಾರು ಬರಬೇಡಿ, ಈ ರಾಜೇಂದ್ರ ಬಹುತರ್ ಒಬ್ಬನೇ ಹೋಗ್ತಾನೆ. ಐ ಲವ್ ಯು. ಅಯ್ಯಮ್ಮ ಹೊಡಿ ಹೊಡಿ, ಅಯ್ಯಮ್ಮ ಅಯ್ಯಮ್ಮ, ಅಯ್ಯೋ ಹೊಡಿ 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 ಅಮ್ಮ. ಅಯ್ಯೋ ಐ ಲವ್ ಯು. ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾಲೇಜಿನಲ್ಲಿ ಆಯುಧ ಪೂಜೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಕಾಲೇಜಿಗೆ ದೊಡ್ಡ ಹಬ್ಬ. ಈ ಸೆಲೆಬ್ರೇಷನ್ನ ಎಲ್ಲ ಬ್ರಾಂಚ್ನವರು ಸ್ಪೆಷಲ್ ಆಗಿ ಮಾಡ್ತಾರೆ. ಆದ್ರೆ ಈ ಸಲ ನಮ್ಮ ಮೆಕ್ಯಾನಿಕಲ್ ಬ್ರಾಂಚ್ನವರು ಟಾಪಲ್ ಮಾಡ್ಬೇಕು. ಸರ್, ಆಯುಧ ಪೂಜೆಗೆ ನಿಮ್ಮ ಆಯುಧ ಇಡಿ ಸರ್. ನನ್ನ ಆಯುಧನ ಅಪಾರ್ಥ ಮಾಡ್ಕೋಬೇಡಿ ಸರ್, ನಾನು ಹೇಳಿದ್ದು ನಿಮ್ ಕನ್ನಡಕ. ಕನ್ನಡಕನ ಇಡ್ತೀನಿ ಕಣ, ನನ್ನ ಮಕ್ಕಳು. ಈ ಹುಲಿನೇ ಕೆಣಕ್ತೀನೋ ಪೆಂಗ. ಇನ್ನೊಂದ್ಸಲ ಕ್ಲಾಸ್ ರೂಮ್ ಅಲ್ಲಿ ಮಾತಾಡಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಗೊತ್ತು ಸರ್. ಏನ್ ಮಾಡ್ತೀನಿ? ಹಿಂಗ ತಗ್ತೀರಾ? ಎಕ್ಸ್ಕ್ಯೂಸ್ ಮೀ. ಏನ್ ನಿಮ್ಮ ಹೆಸರು? ಶಕುಂತಲಾ. ಬಂದ್ಲು ಸರ್. ಶಕುಂತಲಾ. ನಾನೇನಲ್ಲಿ ಪ್ರೇಮ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದೀನ? ಮಾಡ್ಬಿಟ್ಟಿತ್ತವ. ಹೊಸಬರು ಬಂದಾಗ ಹಿಂಗೆ ಸೈಲೆಂಟ್ ಆಗಿರ್ಬೇಕು. ಅದಂಗೆ ನೀವ್ಯಾರು? ನಾನು ಈ ಕಾಲೇಜ್ ಬಂದಿರೋ ಹೊಸ ಲೆಕ್ಚರರ್. ಹೊಸ ಲೆಕ್ಚರರ್ ಅಂದಂಗೆ ಸ್ಟಾಫ್ ರೂಮ್ ಎಲ್ಲಿದೆ? ಸ್ಟಾಫ್ ರೂಮ್ ಸ್ವಲ್ಪ ಎಡ, ಆಮೇಲೆ ಬಲ. ಓ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್. ಅದಕ್ಕೆ ಮಗ ಹೇಳೋದು ಮನೇಲಿ ಇರಬೇಡ, ಹಾಸ್ಟೆಲ್ ಬಾ ಅಂತ. ಇರೋದೇ ಕಣ 90. ಈ ನನ್ನ ಮಗ ಪಕ್ಕ ಮೊಬೈಲ್ಗೆ ಮದುವೆ ಆಗ್ತಾನೆ. ಇವನು ವರ್ಷ ಪೂರ್ತಿ ಕೆಮ್ತಾನೆ ಇರ್ತಾನೆ. ಒಂದು ಕೊಡು ಪ್ಲೀಸ್. ಏನ್ ಮಾಡಕತ್ತಾನೋ ಇವ? ಪುಂಡಿ ಬೇಯಿಸ್ತಾ ಇದ್ದಾನೆ. ಪುಂಡಿ ಹಂಗಂದ್ರೆ ಅನ್ಲೇ? ಏ ಹೇಳಲೇ, ನಿಮ್ಮ ಅವನ್ ಹುಚ್ಚು ಮಗನ. ಏನಂದೆ? ವೇಟ್ ಬೇಬಿ. ಎಂತದ ನಿಮ್ದು? ಯಾಕ ಹುಚ್ಚು ನಾಯಿಗಳ ತರ ಕಚ್ಚಾಡ್ತಿದ್ದೀರಾ? ಸರ್, ನಾನು ನನ್ನಷ್ಟಕ್ಕೆ ಪುಂಡಿ ಬೇಯಿಸ್ತಿದ್ದೆ ಸರ್. ಇವ ಬಂದು ನನ್ನ ಪುಂಡಿನ ಭಂಗ ಮಾಡ್ದ ಸರ್. ಅಷ್ಟು ಪರವಾಗಿಲ್ಲ, ಇವ ನನ್ನ ಹುಚ್ಚು ಮಗ ಅಂತ ಅಂದ ಸರ್ ಇವ. ಏಯ್, ಎಂತದ ನಿಂದು ರೌಡಿಸಮ್ ಎಂತದ? ಹಾ, ಹೌದು ಸರ್, ರೌಡಿಸಮ್. ಹೌದು, ಡಬ್ಬ ನನ್ನ ಮಗನ. ಯಾಕ್ರೋ ಸರ್ ನೋಡಿ ಸರ್, ಎಡಬೆ ನನ್ಗೆ ನಿನ್ನ ಅವನ ಅಂತಾನೆ. ಅದ್ರಲ್ಲೇನೆ ಬಿಡ್ಲೆ ಹುಚ್ಚು ಮಗನ. ಸರ್ ನೋಡಿ ಸರ್, ನಂಗೆ ಪುನಃ ಹುಚ್ಚು ಮಗನಂತ ಹೇಳುದು. ಏಯ್, ಒಂದೊಂದರಲ್ಲಿ ಒಂದೊಂದು ರೀತಿ ಮಾತಾಡ್ತಾರೆ, ಅದಕ್ಕೆ ಯಾಕೋ ಚಿಂತೆ ಮಾಡ್ತೀಯಾ? ಅಯ್ಯೋ ತಂಗಿರ್ಲಿ ಸರ್, ಈ ಪುಂಡಿ ಅಂದ್ರೆ ಏನ್ ಸರ್? ಈ ಪುಂಡಿ ಅಂದ್ರೆ ಕಡುಬು ಕಣ. ಸಾರ್, ನಿಮ್ಗೆ ಅನುಭವ ಇಲ್ಲ, ಅದ್ ಬೇರೆ ಇದ್ ಬೇರೆ. ಓ ಇದಾ? ಈ ಪುಂಡಿ ಅಂದ್ರೆ
ಇವತ್ತು ನಮ್ಮ ಕಾಲೇಜಲ್ಲಿ ಆಯುಧ ಪೂಜಾ ಇದೆ. ನಮ್ಮ ಆಯುಧ ಇದ್ದಾಯ್ತು, ನಿಮ್ಮ ಆಯುಧ ಇಡಿ. ಬನ್ನಿ ಫ್ರೆಂಡ್ಸ್, ಬನ್ನಿ. ನಮ್ಮ ಇಂದಿನ ಶಿವ performance ಅನ್ನ ಸೂರ್ಯ ಎಲ್ರಿಗೂ ಕಣ್ ಕುಕ್ಕೋತರ ಕಾಣಿಸ್ತಾ ಇದೆ, ನಮ್ದೇ ಕಾಣಿಸ್ತಾ ಇಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ ಬ್ರಾಂಚ್ಗೆ ಸ್ಪೆಷಲ್ ಆಗಿ ಮಾಡಿರೋ ಬ್ಯಾನರ್ ಯಾರೋ ಎಗರಿಸಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಇದು ಈ ಅವ್ರದ್ದೇ ಕೆಲಸ ಇರಬೇಕು. ಬಂದ್ರೆ ನೋಡೋಣ. ನಡೀರಿ. ಎಲ್ಲರ ಮುಂದೆ ಯಾಕೋ ಹೊಡೆದೆ? ಪ್ಲೀಸ್ ಬೇಜಾರು ಮಾಡ್ಕೋಬೇಡ, ನಾನು ಹೊಡಿತೀನಿ. ಮಚ್ಚ ಕುಣೀರೋ. ಪಾಪ ಕಣೆ ಅವನು, ನೀನ್ ಯಾಕೆ ಅವನಿಗೆ ಹೊಡ್ದೆ? ಮತ್ತೆ ಅವನ್ ಯಾಕೆ ನಂಗೆ ಹೊಡ್ದ? ನನ್ ಬೇಬಿ ತರ ನೀನು ಲಕ್ಷಣವಾಗಿ ಸೀರೆ ಹಿಡ್ಕೊಂಡ್ ಬರ್ತೀಯ ಅಂತ ಅವನು ಅನ್ಕೊಂಡಿದ್ದ. ನೀನ್ ನೋಡಿದ್ರೆ ಪಂಚೆ ಗಿಂಚೆ ಹೊಡ್ಕೊಂಡು ಒಳ್ಳೆ ಗಂಡು ಬೇರಿ ತರ ಹೋದ್ರೆ ಅವ್ನು ನೋಡಿದೆ ಇರ್ತಾನ. ಲೇ ಮಚ್ಚ, ಪ್ರೀತಿಸ್ತಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಯಾಕೆ ನನ್ನ ಕಳ್ಕೋಬೇಕು? ನನಗೆ ನಂದೇ ಆದ ಲೈಫ್ ಸ್ಟೈಲ್ಸ್ ಇಲ್ವಾ? ಬೇರೆ ಹುಡುಗರ ಹತ್ರ ಮಾತಾಡಬಾರ್ದು, ಟೆಕ್ಸ್ಟ್ ಮಾಡಬಾರ್ದು, ಆ ಬಟ್ಟೆ ಹಾಕಬಾರ್ದು, ಈ ಬಟ್ಟೆ ಹಾಕಬಾರ್ದು ಅಂತೆಲ್ಲ ರಿಸ್ಟ್ರಿಕ್ಷನ್ ಮಾಡಿದರೆ ಅದು ಪ್ರೀತಿ ಆಗಲ್ಲ. ಆಯ್ತು ಬಿಡಮ್ಮ, ಇವಾಗ ಸಮಾಧಾನನಾ? ಆದರೂ ನನಗೆ ಬೇಜಾರಾಗ್ತಿದೆ ಕಣು. ನಂಗೆ ಇವಾಗಲೇ ಅವ್ನು ನೋಡ್ಬೇಕು ಅನ್ನಿಸ್ತಿದೆ. ಹಾಸ್ಟೆಲ್ಗೆ ಹೋಗೋಣ? ಈಗ್ಲಾ? ಟೈಮ್ ನೋಡಿ, ಈಗ ಹಾಸ್ಟೆಲ್ಗೆ ಹೋದ್ರೆ ಯಾರೇ ಬಿಡ್ತಾರೆ? ಅದು ಬಾಯ್ಸ್ ಹಾಸ್ಟೆಲ್ಗೆ. ಅಯ್ಯಯ್ಯೋ, ನಾನ್ ಬರಲ್ಲಪ್ಪ. ನೀನ್ ಯಾಕೆ ಭಯ ಪಡ್ತೀಯ ಬೇಬಿ? ನೀನ್ ಹುಡುಗ ಇದ್ದಾನಲ್ಲ. ನಾನ್ ಬರಲ್ಲಪ್ಪ, ನಂಗೆ ಮನೇಲಿ ಅಪ್ಪ ಬೈತಾರೆ. ಬರಲ್ವಾ? ನಿಮ್ಮಿಬ್ರ ಮ್ಯಾಟರ್ ನಿಮ್ಮ ಅಪ್ಪನ ಹತ್ರ ಹೇಳ. ಬೇಡ ಬೇಡ, ಬರ್ತೇನೆ. ಓಕೆ, ಲೆಟ್ಸ್ ಗೋ.